ಹಾಯ್, ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಚಿಕನ್ ಬಿರಿಯಾನಿ. ಇದಕ್ಕೆ ಬೇಕಾಗಿರುವ ಪದಾರ್ಥಗಳೇನೆಂದರೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಬಿರಿಯಾನಿ ಮಸಾಲೆ, ತೆಂಗಿನಕಾಯಿ, ಟೊಮೆಟೊ. ಇದನ್ನೆಲ್ಲ ಮೊದಲಿಗೆ ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನಂತರ ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು, ಪುದೀನ, ಕೊತ್ತಂಬರಿ ಎಲ್ಲವನ್ನು ತೆಗೆದು ಸೈಡ್ಗೆ ಇಟ್ಕೋಬೇಕು. ಥರ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಆದ ನಂತರ ಬಿರಿಯಾನಿ ಮಸಾಲೆ ಎಲ್ಲವನ್ನು ಅದರೊಳಗೆ ಹಾಕಿ ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ 1-2-3 ನಿಮಿಷ ಫ್ರೈ ಮಾಡಬೇಕು. ಯಾಕಂದರೆ ಬಿರಿಯಾನಿ ಮಸಾಲೆ ಎಲ್ಲ ಹಾಕಿರ್ತೀರಲ್ಲ, ಅದೆಲ್ಲ ಹಸಿ ವಾಸನೆ ಇರಬಾರ್ದು, ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ತುರಿದಿರೋ ಟೊಮ್ಯಾಟೊವನ್ನೆಲ್ಲವನ್ನು ಅದರೊಳಗೆ ಹಾಕಿ ಚೆನ್ನಾಗಿ ನೀರು ಬಿಡ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೆಟೊ ಹಾಕಿದ್ರೆ ಒಂದು ಸ್ವಲ್ಪ ಗ್ರೇವಿ ಥರ ಕನ್ಸಿಸ್ಟೆನ್ಸಿ ಬರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಅದೆಲ್ಲ ಹಸಿ ವಾಸನೆ ಹೋಗೋವರೆಗೂ ವೆಯ್ಟ್ ಮಾಡಬೇಕು. ಏನಿಲ್ಲ ಅಂದರೂ ಮೀಡಿಯಮಲ್ಲಿ 1-2-3 ನಿಮಿಷ ಮಾಡಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ನಿಮ್ಗೆ ಯಾವುದಾದ್ರೂ ರೆಸಿಪೀಸ್ ಬೇಕಂದ್ರೂ ನಮ್ಮ ವಿಡಿಯೋದಲ್ಲಿ ಹಾಕಿದ್ದೀವಿ, ಅದನ್ನು ನೋಡ್ಬೋದು. ಇಲ್ಲ ಕಾಮೆಂಟ್ ಮಾಡಿ ತಿಳಿಸಿದ್ರು ನಾವು ಅದನ್ನು ಮಾಡಿ ನಿಮಗೆ ತೋರಿಸ್ತೀವಿ. ಇದು ಸಿಂಪಲ್ 1 ಪಾಟ್ ಬಿರಿಯಾನಿ ಅಂತಲೇ ಹೇಳ್ಬೋದು. ಯಾವುದೇ ಮ್ಯಾರಿನೇಟ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಎಲ್ಲವನ್ನು ಹಾಕಬೇಕು. ನಂತರ ಸ್ವಲ್ಪ ಅರಿಶಿಣವನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರುಚಿಗೆ ತಕ್ಕ ಉಪ್ಪನ್ನು ಕೂಡ ಈಗಲೇ ಹಾಕ್ಕೋಬೋದು ಸ್ವಲ್ಪ. ನಂತರ ಉಪ್ಪು ಹಾಕಿದ ನಂತರ ತೊಳೆದಿರಬೇಕು ಚೆನ್ನಾಗಿ ಚಿಕನ್. ಹಂಗೆ ತೊಳೆದಿರ ಎಲ್ಲ ಹಾಕಬಾರ್ದು, ಚೆನ್ನಾಗಿರಲ್ಲ. ಚೆನ್ನಾಗಿ ತೊಳೆದಿರೋ ಚಿಕನ್ನೆಲ್ಲ ಎದ್ದು ಹಾಕಿ ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಏನಿಲ್ಲ ಅಂದರೆ 1-2-3 ನಿಮಿಷ ಚಿಕನಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ. ನಂತರ ಧನಿಯಾ ಪುಡಿನೂ 1 ಸ್ಪೂನ್ ಹಾಕಿ ಚೆನ್ನಾಗಿರುತ್ತೆ. ನಂತರ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಸ್ವಲ್ಪ ಗರಂ ಮಸಾಲ ಮತ್ತು ನಿಮ್ಗೇನಾದರೂ ಖಾರ ಬೇಕಂದ್ರೆ ಒಂಚೂರು ಖಾರದ ಪುಡಿನೂ ಹಾಕಿದ್ರೆ ಚೆನ್ನಾಗಿರುತ್ತೆ. ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ಚಿಕನ್ ಫ್ರೈ ಬರುತ್ತಲ್ಲ ಮಸಾಲ ಪಾಕೆಟು, ನಾವು ಯೂಸ್ ಮಾಡೋದು ತೇಜು ಚಿಕನ್ ಮಸಾಲ, ಅದನ್ನು ಸ್ವಲ್ಪ ಹಾಕ್ತೀರಿ. ನಂತರ ಗ್ರೈಂಡ್ ಮಾಡಿದ್ವಲ್ಲ ಮೊದಲೇ ತೋರಿಸಿದ್ನಲ್ಲ, ಅದನ್ನು ಇವಾಗ ಕೊನೆಯಲ್ಲಿ ಎಲ್ಲ ಮಸಾಲೆ ಎಲ್ಲ ಹಾಕಿದ್ಮೇಲೆ ಇದು ಹಾಕಿದ್ರೆ ಚೆನ್ನಾಗಿರುತ್ತೆ. ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸಿ, ನಂತರ ರುಚಿಗೆ ತಕ್ಕಷ್ಟು ನೀರನ್ನು ಹಾಕಿ ನಿಂಬೆಹಣ್ಣು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಹಾಕ್ಕೊಬೇಕು ಅನ್ನೋದೇನಿರಲ್ಲ. ನಂತರ ನೀಟಾಗಿ ತೊಳೆದಿರೋ ಅಕ್ಕಿಯನ್ನು ಕೂಡ ಹಾಕಿ 1-2 ವಿಷಿಲ್ ಬರೋವರೆಗೂ ವೆಯ್ಟ್ ಮಾಡಬೇಕು. ವಿಷಿಲ್ ಬಂದ ನಂತರ 5 ನಿಮಿಷ ವೆಯ್ಟ್ ಮಾಡಬೇಕು. ಅದನ್ನು ಓಪನ್ ಮಾಡಬಾರ್ದು, ಚೆನ್ನಾಗಿ ದಮ್ ಕಟ್ಕೊಳುತ್ತೆ. ಅದಕ್ಕೆ ಬಿಸಿ ಬಿಸಿ ಚಿಕನ್ ಬಿರಿಯಾನಿ ರೆಡಿ.